ನೀವ್ ಯಾಕೆ ಸಣ್ಣ ಸಿನಿಮಾ ಅಂತ ಹೇಳೋದು? ಸರ್ ಹೇಳೋದು ಕೇಳಿ ಸರ್, ಒಂದೊಂದು ವಾರ ಗ್ಯಾಪ್ ಒಂದೇ ಅವ್ರು ಅದನ್ನೇ ಇಲ್ಲ ರೀ ಇನ್ನೊಂದು ವಾರ ಗ್ಯಾಪಲ್ಲಿ ಬಂದ್ರೆ ಮಾತಾಡ್ತೀನಿ ಆಮೇಲೆ ಮಾಡಿ. UAE ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಸರ್, ಬೇರೆ ಕೇಳಿಸ್ಕೊಳ್ಳಿ, ಇಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು. ಇದು ಬಂದ ತಕ್ಷಣ 5 days ಅಲ್ಲಿ ಇದು ಬಂತು ಸರ್, ದಿಢೀರ್ ಅಂತ ಬಿದ್ದೋಯ್ತು. ಹೇಳಿ, ಇವಾಗ ಬೇರೆ ಭಾಷೆ ಚಿತ್ರವನ್ನ ಕನ್ನಡದಲ್ಲಿ ಡಬ್ ಮಾಡಿನೇ ಅವ್ರು ರಿಲೀಸ್ ಮಾಡ್ತಿರೋದು, ಬೇರೆ ಭಾಷೆ ಆಗ್ತಾ ಇಲ್ಲ, ಕನ್ನಡದ ಆಗ್ತಿರೋದು. ಹೌದು, ಎಲ್ಲಾ ಸಿನಿಮಾ ನಿಮಗೆ ಇಲ್ಲೇ ತೋರಿಸ್ತೀವಿ ಸರ್. ನಮ್ಗೆ ದೂರ ಕೊಟ್ಟಿರೋದು ಇವರು ಸರ್, ಸಭೆ ಹೇಳ್ತಿದ್ದಾರೆ ಕನ್ನಡ ಅಂತ ಹೇಳಿ. ಹೌದು ಸರ್, ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಕೊಡಿ ನಮಗೆ. ಆನೇಕಲ್ಲಲ್ಲಿ ಸರ್ 3 ಥಿಯೇಟರ್ ಇದೆ ಸರ್, 3ರಲ್ಲೂ ಇದು ತೆಲುಗು ಹಾಕಿದ್ದಾರೆ ಸರ್. ಕೋಲಾರಲ್ಲಿ 3 ಥಿಯೇಟರ್ ಸರ್, 3 ಥಿಯೇಟರ್ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು 3 ತೆಲುಗುಗೆ ಕೊಡೋದು ಅಂತ. ಅಲ್ಲ ಸರ್, ಹೇಳ್ತೀನಿ ರೂಪ ಇಲ್ಲಿ ಬಂದ್ಬಿಟ್ಟು ನೆಲಮಂಗಲ ಪಕ್ಕಾ ಕನ್ನಡ ಸೆಂಟ್ರು, ಅಲ್ಲಿರೋದು ಒಂದೇ ಥಿಯೇಟರ್. ಈಗ ಒಂದು ಶೋ ಕೊಡ್ತಾ ಇದ್ದಾರೆ ಸರ್, ಇದರಲ್ಲಿ ಕಾಮಕ್ಕೆ ಕನ್ನಡ ಸೆಂಟ್ರು ಸರ್, ಒಂದು ಶೋ ಕೊಟ್ಟವ್ರೆ. ಈಗ ಫೋನ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಇನ್ನೊಂದು ಕೊಡ್ತೀನಿ ಅಂತ ಹೇಳಿ ರೈಸ್ ಮಾಡಿದ್ರು ಸರ್. ವೀರೇಶ್ ಅವ್ರು ಒಬ್ಬರೇನೆ ಸರ್ ನನಗೆ 5 ಶೋ ಕೊಟ್ಟಿರೋದು, ಇನ್ನು ಯಾರು ಕೊಟ್ಟಿಲ್ಲ ಸರ್. ಯಲಹಂಕದಲ್ಲಿ 1 ಶೋ ಇಲ್ಲ ಸರ್. ಮಾಲಲ್ಲಿ ನೋಡಿ ಸರ್, ತೋರಿಸ್ತೀನಿ, ಹೊಟ್ಟೆ ಉರಿಯುತ್ತೆ ಸರ್. 15 ಕೋಟಿ ಹಾಕಿದ್ದೀನಿ, ಒಂದೊಂದು ಶೋ ಕೊಟ್ಟವ್ರೆ. ಕೆಲವು ಕಡೆ ಹೊರಗಿನಲ್ಲಿ 2 ಶೋ ಕೊಟ್ಟವ್ರೆ. ಈಗ ಕೇಳ್ಕೊಂಡಿದ್ದಕ್ಕೆ ತೆಲುಗು ಇನ್ನೊಂದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಡೇಟ್ ಮಾಡ್ತೀನಿ, ಒಂದು ನೋಡ್ತೀನಿ, ರೈಸ್ ಮಾಡ್ತೀನಿ. ತೆಲುಗು ಹಾಕ್ತೀವಿ, ತೆಲುಗು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ನಿಮ್ದು ರೈಸ್ ಮಾಡ್ಕೊಡ್ತೀನಿ ಅಂತ ಆಪ್ಷನ್. ಏನ್ ಮಾಡಿ ಸರ್, ಅದಲ್ಲ ಸರ್, ನೀವು ಸರ್ 2 ಪಿಕ್ಚರ್ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನಾನು ನೋಡಿದ್ದೀನಿ ಸರ್, ಇವ್ರೆ ಹೌದು ಸರ್, ಅದು ಅವ್ರಿಗೂ ಹೇಳಿದ್ದೀನಿ ಸರ್. ಹೇಳೋದು ಕೇಳಿ ಸರ್, ಒಂದೊಂದು ವಾರ ಗ್ಯಾಪ್ ಒಂದೇ ಅವ್ರು ಅದನ್ನೇ ಇಲ್ಲ ರೀ ಇನ್ನೊಂದು ವಾರ ಗ್ಯಾಪಲ್ಲಿ ಬಂದ್ರೆ ಮಾತಾಡ್ತೀನಿ ಆಮೇಲೆ ಮಾಡಿ ಸರ್. ಅವ್ರದ್ದು 4 days ಗ್ಯಾಪ್ ಇತ್ತು ಸರ್, 4 days ಗ್ಯಾಪ್ ಇತ್ತು. UAEಗೂ ನಮ್ಮ 5 ದಿನ ಗ್ಯಾಪ್ ಇತ್ತು ಸರ್. ಏನಾಯ್ತು ಗೊತ್ತಾ ತಮ್ಗೆ, UAE ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಸರ್, ಬೇರೆ ಕೇಳಿಸ್ಕೊಳ್ಳಿ, ಇಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು. ಇದು ಬಂದ ತಕ್ಷಣ 5 days ಅಲ್ಲಿ ಇದು ಬಂತು ಸರ್, ದಿಢೀರ್ ಅಂತ ಬಿದ್ದೋಯ್ತು ಕಲೆಕ್ಷನ್ಸ್. ನೀವು ಎಲ್ಲರೂ ಹೋಗಿ ನೀವು ಎನ್ಕ್ವೈರಿ ಮಾಡಿ, ಅದ್ರ ನೋಡಿ ನನಗೆ ಹೊಟ್ಟೆ ಉರಿದೇನೆ. ಇವ್ರಿಗೆ ನಾನು ಅದನ್ನು 5ಕ್ಕೆ ಬನ್ನಿ ಫ್ರೆಂಡ್ಲಿ ಕೇಳ್ತಾ ಇದ್ದೀವಿ ನಿಮಗೆ, ಯಾರು ಒಬ್ಬರು ಮುಂದೆ ಹೋಗಿ. ಹಾಗಾದ್ರೆ ನೀವು ಇದ್ರ ಟೈಮ್ ಬಿಟ್ಬಿಟ್ಟು ಹೋಗಿ ಅಂತ ನಾನು ಹೇಳಿಲ್ಲ ಸರ್. ನೀವು ಮಾಡೋದಾದ್ರೆ ವಿತರಕ ಸಂಘನೂ ಕೂಡ ಫಿಲ್ಮ್ ಚೇಂಬರ್ಗೆ ಸಂಬಂಧಪಟ್ಟಿದ್ದಲ್ವಾ? ಹೌದು, ಹೇಳಿ ಸರ್. ಅದು ಆ ಸಂಘಕ್ಕೂ ಅಧ್ಯಕ್ಷರು ಎಲ್ಲರೂ ಇರ್ತಾರಲ್ವಾ, ನೀವು ಅವ್ರನ್ನ ಕರೆಸಿ ನೋಡಪ್ಪ, ಫಸ್ಟ್ ಕನ್ನಡ ಸಿನಿಮಾಗಳಿಗೆ ಪ್ರಿಫರೆನ್ಸ್ ಕೊಡಬೇಕು, ಅವ್ರಿಗೆ ಏನ್ ಥಿಯೇಟರ್ ಕೇಳ್ತಾರೆ ಅವ್ರ ಸೆಟಪ್ ಅದೆಲ್ಲ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಕೊಡ್ಬೇಕು ಅಂತ ಹೇಳಿ ಯಾಕೆ ನೀವು ಕರೆದು ಮಾತಾಡ್ತಾ ಇಲ್ಲ? ಕರೆದು ಮಾತಾಡಿ ಇಲ್ಲಿ ಮಾತಾಡಿಸ್ಬಿಟ್ಟು ಅವ್ರ ಕಡೆಯಿಂದನೂ ನಮ್ಮ ಥಿಯೇಟರ್ ಓನರ್ಸ್ಗೆ ಫೋನ್ ಮಾಡಿಸಿದ್ದೀನಿ, ಇವ್ರಿಗೂ ಗೊತ್ತಿದೆ ಅದು. ಏನ್ ಹೇಳ್ತಾರೆ ಅಂದ್ರೆ, ನಾನು ಕನ್ನಡ ಲ್ಯಾಂಗ್ವೇಜ್ ಮಾಡ್ತಾ ಇದ್ವಿ, ನಾವು ಕೊಡೋಕ್ಕಾಗಲ್ಲ, 1 ಶೋ ಕೊಡ್ತೀನಿ. ಯಾವ್ದು ನಮ್ಗೆ ಇವ್ರು ಹೇಳಿ, ಇವಾಗ ಬೇರೆ ಭಾಷೆ ಚಿತ್ರವನ್ನ ಕನ್ನಡದಲ್ಲಿ ಡಬ್ ಮಾಡಿನೇ ಅವ್ರು ರಿಲೀಸ್ ಮಾಡ್ತಿರೋದು, ಬೇರೆ ಭಾಷೆ ಆಗ್ತಾ ಇಲ್ಲ, ಕನ್ನಡದ ಆಗ್ತಿರೋದು. ಹೌದು, ಎಲ್ಲಾ ಸಿನಿಮಾ ನಿಮಗೆ ಇಲ್ಲೇ ತೋರಿಸ್ತೀವಿ ಸರ್. ನಮ್ಗೆ ದೂರ ಕೊಟ್ಟಿರೋದು ಇವರು ಸರ್, ಸಭೆ ಹೇಳ್ತಿದ್ದಾರೆ ಕನ್ನಡ ಅಂತ ಹೇಳಿ. ಹೌದು ಸರ್, ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಕೊಡಿ ನಮಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಎಲ್ಲಾ ಭಾಷೆನೂ ಬರ್ತಾ ಇದೆ, ಆದ್ರೆ ಕನ್ನಡ ಸೆಂಟರ್ ಕನ್ನಡ ರಿಲೀಸ್ ಮಾಡ್ತಾವ್ರೆ. ನಾನು ನಿಮ್ಮಲ್ಲಿ ಕೂಡ ಮನವಿ ಮಾಡ್ಕೊತೀನಿ, ಕನ್ನಡ ಪಿಕ್ಚರ್ ಹೆಚ್ಚಿಗೆ ಪ್ರಚಾರಗಳು ಮಾಡಿ. ಅದೇನಾಗುತ್ತೆ, ಬೇರೆ ಭಾಷೆ ನೋಡಿದ್ರೆ ಜನಗಳು ಅದು ಕುಚ್ಚಿ ಬಿಡ್ತಾರೆ ಸರ್. ಸಿನಿಮಾ ಥಿಯೇಟರ್ ಇದೆ, ನಾವು ಹೋಗ್ತೀವಿ ಸರ್. ಸರ್ ಥಿಯೇಟರ್ ನಾವು ಮೊನ್ನೆಯಿಂದಲೂ ಕೂಡ ಎಲ್ಲ ಕಡೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಚಿತ್ರಮಂದಿರ ಫೋನ್ ಆಫ್ ಮಾಡ್ಕೊಂಡಿದ್ದಾರೆ. ಇದು ನಮ್ಗೆ ನಿರ್ಮಾಪಕರು ಹೇಳಿರೋದು ಸರ್, 1 ನಿಮಿಷ ಸರ್. ಮದ್ದೂರು ಸಂಜಯ್ ಟಾಕೀಸು, ಮೈಸೂರು ವುಡ್ಲ್ಯಾಂಡ್ ಟಾಕೀಸು, 2 ನಮ್ಗೆ ಸಿಗ್ತಾ ಇಲ್ಲ ಅಂತ ನಮ್ಮ ಹತ್ರ ಅಲ್ಲಲ್ಲ ದೂರ ಕೊಟ್ಟಿರೋದು. ಇದ್ರ ಪರವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಅಧ್ಯಕ್ಷನು ಕರೆಸಿದ್ದೀನಿ ಇಲ್ಲಿ, ಅವ್ರ ಕಡೆಯಿಂದ ಫೋನ್ಗಳು ಮಾಡಿಸಿದ್ವಿ. ನಾವು ಸತತವಾಗಿ ನಮ್ಮ ಕಾರ್ಯದರ್ಶಿ ನಾನು ಮಾಡ್ತಾನೆ ಇದ್ವಿ. ಅವ್ರು ದುಬೈಯಲ್ಲೆಲ್ಲೋ ಕೂತ್ಕೊಂಡವ್ರೆ. ಒಬ್ಬ ಇಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾನೆ ಉಮೇಶ್ ಅಂತೇಳಿ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಆಯಪ್ಪ ಹೇಳ್ತಾನೆ. ಅಷ್ಟು ಗಲಾಟೆ ಮಾಡಿದ್ದಕ್ಕೆ 1 ಶೋ ಕೊಡ್ತೀನಿ. ವುಡ್ಲ್ಯಾಂಡ್ಸ್ ಥಿಯೇಟರ್ ಕೈ ಸಿಗ್ತಿಲ್ಲ, ದುಬೈಲಿ ಇದ್ದಾರೆ ಅಂತ ಹೇಳ್ತಾರೆ ಸರ್. ಈಗ ಫೋನ್ ತೆಗಿತಾ ಇಲ್ಲ. ಏನಾಗುತ್ತೆ ಸರ್, 1 ನಿಮಿಷ. ಪುಷ್ಪಟ್ಟು ಬರುತ್ತೆ, ಮ್ಯಾಕ್ಸ್ ಮತ್ತೆ ಇಬ್ಬರು ಪ್ರೊಡ್ಯೂಸರ್ ಕರೆಸಿ ಈ ತರ ಮಾತಾಡಿಲ್ಲ. ಯಾವ ಸರ್, ಯಾವ್ದು ಹೇಳಿ? ಚೂಮಂತರು ಸಂಜೆ ಅಂತ ನೀವು
ಹೌದು. ಇದೇ ರೀತಿ ಮ್ಯಾಕ್ಸ್ ಮತ್ತು ಸರ್ ನಮ್ಮ ಟೀಮೇ ಬಂದಿರಲಿಲ್ಲ ಅವಾಗ, ಟೀಮ್ ಬಂದಿರಲಿಲ್ಲ. ನಾವು ಬಂದು ಹೊಸದ್ರಲ್ಲಿ ಆಗಿದೆ, ಎರಡೂ ಒಂದು ರೇಂಜ್ಗೆ ಹಿಟ್ಟಾಗಿದ್ದಾವೆ. ಅದು ನಮಗೆ ಒಂದು ಕಡೆ ಸಂತೋಷ ಇದೆ. ಆದ್ರೂ ಅದನ್ನ ನೋಡ್ಬಿಟ್ಟು ಆ ಕಲೆಕ್ಷನ್ಸ್ ನೋಡಿ ನಾನು ಏನು ಹೇಳಿದ್ದೀನಿ ಕೇಳಿ ಇವ್ರಿಗೆ. ನಾನು ಯಾವುದೇ ಸರ್ ನಿಮ್ಗೆ ಯಾವ್ದಾರ ನಿರ್ಬಂಧ ಹೇಳಿದೀವ ಸರ್? ಇಲ್ಲ ಸರ್. ನೀವು ಸೌರ್ಜೈತವಾಗಿ ಯಾರು ಒಬ್ರು ಹೋಗೋದಾದ್ರೆ ಹೋಗಿ ಅಂತ ಹೇಳಿದೀವಿ ಹೊರತು ನೀವು ಯಾರು ಮುಂದೆ ಹೋಗಿ ಅಂತ ಹೇಳಿಲ್ಲ. ಒಂದು ಸಿನಿಮಾ ಪೋಸ್ಟ್ಪೋನ್ ಆಗಿದೆಯಲ್ಲ, ಆ ಸಿನಿಮಾಗೆ ಇದ್ದಂತ ಎಲ್ಲಾ ಥಿಯೇಟರ್ ಇವರೇ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡ್ಬೋದಲ್ವಾ? ಮಾಡ್ತೀವಿ ಸರ್. ಈಗ ನಮ್ಮ ಗಮನಕ್ಕೆ ಬಂದಿದೆ ಸರ್, ರಾತ್ರಿನೂ ಅದು ಬರುತ್ತೆ ಅಂತಾನೆ ನಾವು ಇದ್ದಿದ್ದು. ಈಗ ಗೊತ್ತಾಗಿದೆ. ಈಗ ಕೆಲವ್ಗೆ ಯಾವ್ಯಾವ ಥಿಯೇಟರ್ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಬಂದಿದ್ದಾರೋ ಅದನ್ನ ನಾವು ಖಂಡಿತ ಬಗೆಹರಿಸೋಕೆ ಪ್ರಯತ್ನ ಪಡ್ತೀವಿ. ಇವನು ಜೊತೆಗೆ ಇಟ್ಕೊಳ್ತೀವಿ ಸರ್. ನೋಡಿ ಸರ್, ಖಂಡಿತ ಮಾಡ್ತೀವಿ ಸರ್. ನೋಡಿ ಸರ್, ಹೇಳ್ತೀನಿ ಕೇಳಿ ಸರ್. ಹೇಳಿ ಸರ್. ಈಗ ಅದು ಕ್ಯಾನ್ಸಲ್ ಆಗಿದ್ರು ಸಹ ಸರ್, ಚಿತ್ರದುರ್ಗ ಕನ್ನಡ ಸೆಂಟರ್ ಸರ್ ಥಿಯೇಟರ್ ಕೊಡ್ತಿಲ್ಲ ಸರ್. ಓಕೆನಾ ಸರ್. ಮೈಸೂರಲ್ಲಿ ಈಗೇನೋ ಗಾಯತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆನಾ ಸರ್. ದೊಡ್ಡಬಳ್ಳಾಪುರ ಸರ್ 2 ಥಿಯೇಟರ್ ಇದೆ ಸರ್, 2ರಲ್ಲೂ ತೆಲುಗು ಸರ್, ಕೊಡೋದೇ ಇಲ್ಲ ಅಂತಾರೆ. ಆನೇಕಲ್, ದೊಡ್ಡಬಳ್ಳಾಪುರ, ಆನೇಕಲ್ಲಲ್ಲಿ ಸರ್ 3 ಥಿಯೇಟರ್ ಇದೆ ಸರ್, 3ರಲ್ಲೂ ಇದು ತೆಲುಗು ಹಾಕಿದ್ದಾರೆ ಸರ್. ಕೋಲಾರಲ್ಲಿ 3 ಥಿಯೇಟರ್ ಸರ್, 3 ಥಿಯೇಟರ್ ಕ್ಲಿಯರ್ ಆಗಿ ಹೇಳ್ತಾರೆ ನಾವು 3 ತೆಲುಗುಗೆ ಕೊಡೋದು ಅಂತ. ಅಲ್ಲ ಸರ್ ಹೇಳ್ತೀನಿ, ರೂಪ ಇಲ್ಲಿ ಬಂದ್ಬಿಟ್ಟು ನೆಲಮಂಗಲ ಪಕ್ಕಾ ಕನ್ನಡ ಸೆಂಟ್ರು, ಅಲ್ಲಿರೋದು ಒಂದೇ ಥಿಯೇಟರ್. ಈಗ ಒಂದು ಶೋ ಕೊಡ್ತಾ ಇದ್ದಾರೆ ಸರ್. ಇದರಲ್ಲಿ ಕಾಮಕ್ಕೆ ಕನ್ನಡ ಸೆಂಟ್ರು ಸರ್ 1 ಶೋ ಕೊಟ್ಟವ್ರೆ. ಈಗ ಫೋನ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಇನ್ನೊಂದು ಕೊಡ್ತೀನಿ ಅಂತ ಹೇಳಿ ರೈಸ್ ಮಾಡಿದ್ರು. ಸೊ ಇದರಲ್ಲಿ ಭಾರತಿ ಈಗ ಇವಾಗ ನಾವೆಲ್ಲರಿಗೂ ನಾವು ಸರ್ ಈಗ ನಾವು ಇವ್ರ ಜೊತೆಗೆ ಕೂತ್ಕೊಂಡು ಸರ್ ಬೆಂಗಳೂರಿನ ಬಿಟ್ಟು ಹೊರಗಡೆ ಮಾತಾಡಿದ್ರು. ಬೆಂಗಳೂರಿನಲ್ಲಿ ಎಷ್ಟೋ ಕನ್ನಡ ಸೆಂಟರ್ಗಳಲ್ಲಿ ತೆಲುಗು ಸಿನಿಮಾ ಕಾಣಿಸ್ತಾರೆ. ಬೆಂಗಳೂರು ಹೊರಗಡೆ ಬೇಡ, ಫಸ್ಟ್ ಬೆಂಗಳೂರಲ್ಲೇ ಮಾತಾಡ್ತೇವೆ. ಬೆಂಗಳೂರಿನ ಎಷ್ಟೋ ಸೆಂಟ್ರಲ್ ಇದೆ, ಕಾಮಕ್ಕೆ ಕನ್ನಡ ಸೆಂಟ್ರು ಕೊಡ್ತಿಲ್ಲ. ಅದೇ ಹೇಳ್ತಿರೋದು ನಾನು. 4 ಶೋ ಅಲ್ಲಿ ಹೋಗ್ತಾ ಇದೆ. ಸರ್ ವೀರೇಶ್ ಅವ್ರು ಒಬ್ಬರೇನೆ ಸರ್ ನನಗೆ 5 ಶೋ ಕೊಟ್ಟಿರೋದು, ಇನ್ನು ಯಾರು ಕೊಟ್ಟಿಲ್ಲ. ಯಲಹಂಕದಲ್ಲಿ 1 ಶೋ ಇಲ್ಲ ಸರ್. ಮಾಲಲ್ಲಿ ನೋಡಿ ಸರ್, ತೋರಿಸ್ತೀನಿ. ಹೊಟ್ಟೆ ಉರಿತೆ ಸರ್. 15 ಕೋಟಿ ಹಾಕಿದ್ದೀನಿ, ಒಂದೊಂದು ಶೋ ಕೊಟ್ಟವ್ರೆ. ಕೆಲವು ಕಡೆ ಹೊರಗಿನಲ್ಲಿ 2 ಶೋ ಕೊಟ್ಟವ್ರೆ. ಈಗ ಕೇಳ್ಕೊಂಡಿದ್ದಕ್ಕೆ ತೆಲುಗು ಇನ್ನೊಂದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಡೇಟ್ ಮಾಡ್ತೀನಿ, ಒಂದು ನೋಡ್ತೀನಿ, ರೈಸ್ ಮಾಡ್ತೀನಿ. ತೆಲುಗು ಹಾಕ್ತೀವಿ. ತೆಲುಗು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ನಿಮ್ದು ರೈಸ್ ಮಾಡ್ಕೊಡ್ತೀನಿ ಅಂತ ಆಪ್ಷನ್. ಏನ್ ಮಾಡ್ಲಿ ಯಶವಂತಪುರ ಗೋವರ್ಧನ್ ಕನ್ನಡ ಸೆಂಟರ್ 5 ಶೋ ಕೊಟ್ಟಿದ್ದಾರೆ. ಈಗ ಸರ್ ಈಗ ತರುಣ ಹತ್ರ ಕುತ್ಕೊಂಡು ಮಾತಾಡ್ತೀನಿ, ಯಾವ ಥಿಯೇಟರ್ ಅವೈಲೇಬಿಲಿಟಿ ನೋಡ್ಕೊಂಡು ನಾವು ಈಗ ಅವ್ರಿಗೆ ಪ್ರೆಜರ್ ಆಗ್ತೀವಿ. ಈಗ ನಮಗೂ ಗೊತ್ತಿರಲಿಲ್ಲ, ಒಂದು ಪಿಕ್ಚರ್ ಪೋಸ್ಟ್ಪೋನ್ ಆಗಿದೆ. ಇಲ್ಲಿ ನಾವಿರೋದು ಇದಕ್ಕೊಂದು ನನಗೆ ಬಂದು ನೀವು ಜಸ್ಟ್ ಬಂದಿರೋ ಮಾಹಿತಿ ಪ್ರಕಾರ ಸಂಜೆ 3:30 ಕನ್ಫರ್ಮೇಶನ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ. ಹೌದು ಆಗಿಲ್ಲ. ಅದು ಸೆಕೆಂಡ್ರಿ ಸರ್. ಥಿಯೇಟರ್ ಬಂದ್ರೆ ಕೊಡ್ತೀನಿ ನಾವು, ಇಲ್ಲ ಅಂದ್ರೆ ಕೊಡೋದಿಲ್ಲ. ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ ಅನ್ನೋದು ಅದು ನನ್ನ ಪ್ರಕಾರ ಅದು ತಪ್ಪಾಗುತ್ತೆ. ಅವ್ರು ಏನ್ ಕೊಡಬೇಕು ಕನ್ನಡ ಚಿತ್ರಕ್ಕೆ ಅವ್ರು ಕೊಡಬೇಕು, ನ್ಯಾಯ ಮಾಡಬೇಕು. ಕರ್ತವ್ಯ ಅಧ್ಯಕ್ಷರಾಗಿ ನೀವು ಸಂಬಂಧಪಟ್ಟ ಇಲಾಖೆಯವರಾಗಿ ಅದನ್ನು ಮಾಡಿ ಸರ್. ಇವಾಗ ಏನಾಗಿದೆ ಅಂದ್ರೆ ಈಗ ನಾವು ಅವ್ರ ಹತ್ರ ಒಂದು ಮಾತಾಡಿ ನಾಳೆ ನೆನ್ನೆ ಒಂದಷ್ಟು ಥಿಯೇಟರ್ಗಳು ನಾವು ಪ್ರೆಜರ್ ಹಾಕಿದ್ವಿ, ನೀವು ಕೊಡ್ಲೇಬೇಕಂತ ಅವ್ರ ಹತ್ರ ಮನವಿನೂ ಮಾಡ್ಕೊಡ್ತೀವಿ. ಇಲ್ಲಿ ಪ್ರೆಜರನ್ನ ಹೊರಡು ಹೇಳಂಗಿಲ್ಲ, ಆ ಥರ ಇದೆ ಪರಿಸ್ಥಿತಿಗಳು. ಈಗ ನಾವು ಇದಕ್ಕೋಸ್ಕರ ಒಂದು ದೊಡ್ಡ ಸಭೆ ಕರಿತೀವಿ, ಎಲ್ಲ ನಿರ್ಮಾಪಕರು ಕರೆದ್ಬಿಟ್ಟು ಈ ಥರ ಒಂದು ಸಭೆ ಸಮಸ್ಯೆಗಳು ಇದು ಒಂದು ಇವತ್ತಿನ ಸಮಸ್ಯೆಗಳಲ್ಲ, ಮುಂದೆ ಇದು ತುಂಬ ನಡೀತಾನೆ ಇದೆ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಹೇಗೆ? ಯಾಕೆಂದ್ರೆ ನೀವು ಕೇಳ್ತಿರೋ ತಪ್ಪಿಲ್ಲ, ನಮ್ಮ ಅಧ್ಯಕ್ಷ ಹೇಳ್ತಿರೋದು ತಪ್ಪಿಲ್ಲ. ನಾವು ಮಾತಾಡೋದು ಏನಾಗುತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ. ಆಮೇಲೆ ನಮ್ಮಲ್ಲೇ ಬಿಡ್ಬಿಡ್ತಾರೆ, ನಮ್ಮ ಚೇಂಬರ್ಲಿ ಕೂಡ ನಮ್ಮನ್ನೇ ದೂರ್ತಾರೆ. ನೀವು ಯಾಕೆ ಹೀಗೆ ಮಾತಾಡಿದ್ರೆ ಅಂತ ಕೂಡ ಹೇಳೋ ಮಾತುಗಳು ನಾವು ಕೇಳಿದ್ದೀವಿ. ಸೊ ಅದರಿಂದ ನಾವು ಇದಕ್ಕೋಸ್ಕರ ಎಲ್ಲ ಪ್ರೊಡ್ಯೂಸರ್ನ ಕರಿಬೇಕು, ಒಂದ್ಸರಿ ಎಲ್ಲ ಎಕ್ಸಿಬಿಟರ್ ಕರಿಬೇಕು, ಡಿಸ್ಟ್ರಿಬ್ಯೂಟರ್ 3 ಜನ ಕರೆದು ಒಂದು ದೊಡ್ಡ ಚರ್ಚೆ ನಡೀಬೇಕು, ದೊಡ್ಡ ಆಂದೋಲನ ನಡೀಬೇಕಾಗಿದೆ. ಯಾಕೆಂದ್ರೆ ನಾವು ಯಾವ ರೀತಿ ನಿಮ್ಗೂ ಉತ್ತರ ಕೊಡೋಕ್ಕಲ್ಲ. ಪಾಪ ಅವ್ರು 15 ಕೋಟಿ 10 ಕೋಟಿ ವಿಚಾರ ಹಾಕಿರ್ತಾರೆ, ಕೆಲವರು 50 ಕೋಟಿ ಹಾಕಿರ್ತಾರೆ, ಅವರೆಲ್ಲ ಬರ್ತಾರೆ. Feed Plus Karnataka.